ಪರಿಷತ್ ಎಲೆಕ್ಷನ್ಗೆ ಬಿಜೆಪಿಯಿಂದ ಟಿಕೆಟ್ ಘೋಷಣೆಯಾಗಿದೆ. ಪರಿಷತ್ನ 3 ಕ್ಷೇತ್ರಕ್ಕೆ 3 ಸ್ಥಾನಕ್ಕೆ ಬಿಜೆಪಿಯ ಟಿಕೆಟ್ ಘೋಷಣೆಯಾಗಿದೆ. ಸಿಟಿ ರವಿ, ಎನ್ ರವಿಕುಮಾರ್, ಎಂಜಿ ಮುಳೆಗೆ ಟಿಕೆಟ್ ಘೋಷಣೆ ಮಾಡಿದೆ ಬಿಜೆಪಿ ಹೈಕಮಾಂಡ್. ನಾಳೆ ನಾಮಪತ್ರವನ್ನ ಸಲ್ಲಿಸೋಕೆ ಕೊನೆಯ ದಿನ. ಹೀಗಾಗಿ ಇವತ್ತು 3 ಅಭ್ಯರ್ಥಿಗಳ ಹೆಸರನ್ನ ಘೋಷಣೆ ಮಾಡಿದೆ. ಒಂದು ಸಿಟಿ ರವಿ, ಮಾಜಿ ಸಚಿವ ಸಿಟಿ ರವಿ ಅವರ ಹೆಸರನ್ನ ಘೋಷಣೆ ಮಾಡಲಾಗಿದೆ. ಇನ್ನೊಂದು ಹಾಲಿ ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಎನ್ ರವಿಕುಮಾರ್ ಅವರಿಗೆ ಮತ್ತೊಮ್ಮೆ ಅವಕಾಶ ನೀಡಲಾಗಿದೆ. ಮತ್ತೋರ್ವ ನಾಯಕ, ಮರಾಠ ಸಮುದಾಯದ ಪ್ರಭಾವಿ ಲೀಡರ್ ಅಂತ ಗುರುತಿಸಿಕೊಂಡಿರುವಂತಹ ಎಂಜಿ ಮುಳೆ. ಈ 3ವರಿಗೆ ಮಣಿಯನ್ನ ಹಾಕಲಾಗಿದೆ. ಸಾಕಷ್ಟು ಕುತೂಹಲ ಆಯಿತು, ಬಿಜೆಪಿ ಯಾರಿಗೆ ಮಣಿಯನ್ನ ಹಾಕುತ್ತೆ ಅಂತ ಹೇಳಿ. ಅದರಲ್ಲೂ ಪ್ರಮುಖವಾಗಿ ಸಿಟಿ ರವಿ ಅವರಿಗೆ ಅವಕಾಶ ಸಿಗುತ್ತೋ ಇಲ್ವೋ ಅನ್ನುವಂಥದ್ದೇ ಅನುಮಾನ ಆಗಿತ್ತು. ಯಾಕಂದ್ರೆ ಒಕ್ಕಲಿಗ ಕೋಟಾದಿಂದ ಸುಮಲತಾ ಅವರ ಹೆಸರು ಕೂಡ ಕೇಳಿ ಬರ್ತಾ ಇತ್ತು. ಬಟ್ ದೆನ್ ಸಿಟಿ ರವಿ ಅವರಿಗೆ ಮಣಿಯನ್ನ ಹಾಕಿದೆ ಬಿಜೆಪಿ ಹೈಕಮಾಂಡ್. ರೈಟ್, ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಗಣಪತಿ ನೀಡ್ತಾ ಹೋಗ್ತಾರೆ. ಗಣಪತಿ, ಬಿಜೆಪಿ ಯಾರನ್ನ ಆಯ್ಕೆ ಮಾಡುತ್ತೆ ಅನ್ನುವಂಥ ಕುತೂಹಲ ಆಯಿತು. ಅದರಲ್ಲೂ ಸಾಕಷ್ಟು ಕುತೂಹಲ ಇದ್ದಿದ್ದು ಸಿಟಿ ರವಿ ಅವರ ಆಯ್ಕೆ ಬಗ್ಗೆ. ಯಾಕಂದ್ರೆ ಸುಮಲತಾ ಅವರು ಕೂಡ ಆ ಲಿಸ್ಟ್ ನಲ್ಲಿದ್ರು, ಅವರು ಕೂಡ ಆಸಕ್ತರಾಗಿದ್ರು ವಿಧಾನ ಪರಿಷತ್ನ ಪ್ರವೇಶ ಮಾಡೋದಕ್ಕೆ. ಬಟ್ ಫೈನಲಿ ಸಿಟಿ ರವಿ ಅವರಿಗೆ ಬಿಜೆಪಿ ಹೈಕಮಾಂಡ್ ಮಣಿಯನ್ನ ಹಾಕಿರೋದು. ಈ 3ರ ಆಯ್ಕೆ ಯಾವ ಮಾನದಂಡದ ಮೇಲೆ, ಯಾವ ಲೆಕ್ಕಾಚಾರದ ಮೇಲೆ ಆಗಿದೆ ಅಂತ ವಿವರಿಸಬಹುದಾ ಗಣಪತಿ? ವಿಜಯ, ಖಂಡಿತ ನೋಡಿ, ಬಿಜೆಪಿಯಲ್ಲಿ ಒಕ್ಕಲಿಗರ ಹೊರತಾಗಿ ಬೇರೆ ಸಮುದಾಯವನ್ನ ಗುರುತಿಸುತ್ತಾ ಇಲ್ವಾ ಅನ್ನೋದು ಕೂಡ ಸಾಕಷ್ಟು ಪ್ರಶ್ನೆ ಇದ್ದಾಗ ಒಕ್ಕಲಿಗರ ಸಮುದಾಯಕ್ಕೆ 1 ಸ್ಥಾನ, ಅದೇ ರೀತಿಯಾಗಿ ಒಬಿಸಿ ಸಮುದಾಯಕ್ಕೆ 2 ಸ್ಥಾನ ನೀಡುವ ಮೂಲಕ ಎಲ್ಲಾ ಸಮುದಾಯದ ಒಗ್ಗಟ್ಟೆ ಬಿಜೆಪಿ ಅಂತ ಒಂದು ಸಂದೇಶವನ್ನ ರವಾನೆಯನ್ನ ಮಾಡಿದೆ. ಇನ್ನು ಪ್ರಮುಖವಾಗಿ ನಾವು ಗಮನಿಸೋದಾದ್ರೆ ಎನ್ ರವಿಕುಮಾರ್ ಅವರು ಹಾಲಿ ಪರಿಷತ್ ಸದಸ್ಯರಾಗಿದ್ರು ಕೂಡ ಅವರನ್ನ ಯಥಾವತ್ತಾಗಿ ಮುಂದುವರಿಸುತ್ತೆ. ಯಾಕಂತಂದ್ರೆ ಅವರ ಸಂಘಟನೆ ಇರಬಹುದು, ಸಂಘ ಇರಬಹುದು, ಹಾಗೆ ಅವರ ಒಂದಷ್ಟು ಪ್ರತಿಭಟನೆಯನ್ನ ನೋಡಿದಂತ ಹೈಕಮಾಂಡ್ ನಾಯಕರು ಅವರನ್ನ ನೇರವಾಗಿ ಯಥಾವತ್ತಾಗಿ ಪರಿಷತ್ನಲ್ಲಿ ಮುಂದುವರಿಸುವ ಒಂದಷ್ಟು ಚರ್ಚೆ ಕೂಡ ಇತ್ತು. ಇನ್ನುಳಿದಂತೆ ಈ 2 ಸ್ಥಾನ ಅಂದ್ರೆ ಯಾರಿಗೆ ಕೊಡಬಹುದಾಗಿತ್ತು ಅಂದ್ರೆ ಸಾಕಷ್ಟು ನಿರೀಕ್ಷೆ ಇತ್ತು, ಸಾಕಷ್ಟು ಆಕಾಂಕ್ಷಿಗಳು ಕೂಡ ಇದ್ರು. ಅಂದ್ರೆ ನಾವು ಲೆಕ್ಕಾಚಾರದಲ್ಲಿ ಹೇಳೋದಾದ್ರೆ ಸಿಟಿ ರವಿ ಅವರು ಕೂಡ ಆಕಾಂಕ್ಷಿಗಳಾಗಿದ್ರು, ಸುಮಲತಾ ಅಂಬರೀಶ್ ಅವರು ಕೂಡ ಆಕಾಂಕ್ಷಿಗಳಾಗಿದ್ರು, ಮಾಜಿ ಸಚಿವರಾದಂತಹ ಮಾಧುಸ್ವಾಮಿ ಅವರು ಕೂಡ ಒಂದಷ್ಟು ಆಕಾಂಕ್ಷಿ ಕೂಡ ಆಗಿರುವಂತದ್ದು. ಈ ನಿಟ್ಟಿನಲ್ಲಿ ನೋಡೋದಾದ್ರೆ ಈ 2 ಸ್ಥಾನ ಯಾರನ್ನೆಲ್ಲ ಆಯ್ಕೆ ಮಾಡ್ತಾರಂತ ಒಂದಷ್ಟು ಚರ್ಚೆ ಇದ್ದಾಗ ಸಿಟಿ ರವಿ ಅವರ ಹೆಸರು ಕೂಡ ನ್ಯೂಸ್ ಫಸ್ಟ್ ಕೂಡ ಪ್ರಸಾರ ಮಾಡಿತ್ತು. ಅಂದ್ರೆ ಅವರಿಗೆ ಕೊಡುವಂತ ಸಾಧ್ಯತೆಗಳು ಹೆಚ್ಚಾಗಿದೆ. ಕಾರಣ ಕೋಟಾ ಶ್ರೀನಿವಾಸ ಪೂಜಾರ್ ಅವರು ಈಗಾಗಲೇ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಿಂದ ಲೋಕಸಭೆಗೆ ಸ್ಪರ್ಧಿಸಿರುವ ಹಿನ್ನೆಲೆಯಲ್ಲಿ ಅವರು ಅಕಸ್ಮಾತ್ ಮುನ್ನಡೆ ಗಳಿಸಿದ್ದೇ ಆದಲ್ಲಿ ಅಥವಾ ಗೆದ್ದಿದ್ದೇ ಆದಲ್ಲಿ ಅಲ್ಲಿರುವಂತಹ ವಿಪಕ್ಷ ಸ್ಥಾನ ಅಂದ್ರೆ ಮೇಲ್ಮನೆಯ ವಿಪಕ್ಷ ಸ್ಥಾನ ಖಾಲಿ ಆಗುತ್ತೆ. ಆ ಸಂದರ್ಭದಲ್ಲಿ ಆ ಸ್ಥಾನವನ್ನು ತುಂಬುವಂತ ನಾಯಕ ಯಾರು ಅಂತ ಪ್ರಶ್ನೆ ಬಂದಾಗ ಸಿಟಿ ರವಿ ಅವರ ಹೆಸರು ಪ್ರಥಮ ಸ್ಥಾನದಲ್ಲಿತ್ತು. ಕಾರಣ ಅವರಿಗೆ ಲೋಕಸಭಾ ಕ್ಷೇತ್ರದ ಟಿಕೆಟ್ ಅಂದ್ರೆ ಟಿಕೆಟ್ ಕೂಡ ಆಕಾಂಕ್ಷಿ ಆಗಿದ್ರು ಕೂಡ ಟಿಕೆಟ್ ತಪ್ಪಿತ್ತು. ಅದೇ ರೀತಿಯಾಗಿ ರಾಜ್ಯಾಧ್ಯಕ್ಷ ಸ್ಥಾನದಲ್ಲೂ ಕೂಡ ಅವರ ಹೆಸರು ಓಡಾಡ್ತಿದ್ರು ಕೂಡ ಸಿಕ್ಕಿಲ್ಲ. ಈ ಮೂಲಕ ಹಿಂದುತ್ವದ ನಾಯಕರನ್ನ ಕಡೆಗಣಿಸಿದ್ರ ಅಂತ ಒಂದು ಸಂದೇಶ ರವಾನೆ ಆಗಿತ್ತು. ಜೊತೆಗೆ ಬಿಜೆಪಿಯ ಹಿರಿಯ ನಾಯಕರನ್ನು ಕೂಡ ಕಡೆಗಣಿಸಿದರೆ ಅನ್ನೋದು ಕೂಡ ಒಂದಷ್ಟು ಸಂದೇಶ ರವಾನೆ ಆಗಿತ್ತು. ಆದ್ರೂ ಕೂಡ ಇಲ್ಲಿ ನಾವು ಲೆಕ್ಕಾಚಾರ ಹಾಕೋದಾದ್ರೆ ಸಿಟಿ ರವಿ ಅವರು ನೇರವಾಗಿ ಆಯ್ಕೆ ಆಗ್ತಾರೆ ಅನ್ನೋದು ಕೂಡ ಒಂದು ಸ್ಪಷ್ಟ ಸಂದೇಶವನ್ನ ನ್ಯೂಸ್ ಫಸ್ಟ್ ಕೂಡ ಪ್ರಸಾರವನ್ನ ಮಾಡಿತ್ತು. ಕಾರಣ ಇಷ್ಟೇ, ವಿಪಕ್ಷ ಸ್ಥಾನದ ಅಂದ್ರೆ ವಿಪಕ್ಷದಲ್ಲಿ ಪರಿಷತ್ನ ವಿಪಕ್ಷ ಸ್ಥಾನದಲ್ಲಿ ಒಬ್ಬ ಗಟ್ಟಿ ನಾಯಕ ಅವಶ್ಯಕತೆ ಇದೆ. ಸರ್ಕಾರವನ್ನ ಕಟ್ಟಿ ಹಾಕುವಂತಹ ಒಂದು ಗಟ್ಟಿ ಧ್ವನಿಯಲ್ಲಿ ಮಾತನಾಡುವಂತಹ ಒಬ್ಬ ನಾಯಕನ ಅವಶ್ಯಕತೆ ಇತ್ತು. ಅಲ್ಲಿ ಸಿಟಿ ರವಿ ಅವರು ಆಯ್ಕೆ ಆಗ್ತಾರೆ ಅನ್ನೋದು ಕೂಡ ನ್ಯೂಸ್ ಫಸ್ಟ್ ಕೂಡ ಸುದ್ದಿಯನ್ನ ಪ್ರಸಾರ ಮಾಡಿತ್ತು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಒಕ್ಕಲಿಗ ಸಮುದಾಯದ ನಾಯಕರಿಗೂ ಕೂಡ ಒಂದಷ್ಟು ಬೆಲೆ ಕೊಟ್ಟಂಗಾಯ್ತು. ಅಂದ್ರೆ ಅವರಿಗೂ ಕೂಡ ಜವಾಬ್ದಾರಿ ಸಿಕ್ತು. ಆ ಸಮುದಾಯವನ್ನ ಕಡೆಗಣಿಸದೆ ಅವರನ್ನು ಕೂಡ ಬಿಜೆಪಿ ಒಗ್ಗಟ್ಟಲ್ಲಿ ತೆಗೆದುಕೊಂಡು ಹೋಗೋ ಕೆಲಸ ಮಾಡ್ತಾ ಇದೆ ಅಂತ ಒಂದು ಸಂದೇಶವನ್ನ ಈಗಾಗಲೇ ಕೊಟ್ಟಿರುವಂತದ್ದು. ಇನ್ನು ಸುಮಲತಾ ಹಾಗೂ ಮಾಧುಸ್ವಾಮಿ ಅವರ ಹೆಸರು ಯಾಕೆ ಚರ್ಚೆಯಲ್ಲಿತ್ತು ನೋಡಿ, ಸುಮಲತಾ ಅಂಬರೀಶ್ ಅವರನ್ನ ನಾವು ಚರ್ಚೆಗೆ ತೆಗೆದುಕೊಂಡ್ರೆ ಅವರು ಈಗಾಗಲೇ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಒಂದು ಕ್ಷೇತ್ರವನ್ನ ತ್ಯಾಗ ಮಾಡಿ ಜೆಡಿಎಸ್ ಅವರಿಗೆ ಈಗಾಗಲೇ ಕ್ಷೇತ್ರವನ್ನ ಬಿಟ್ಟುಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಅವರಿಗೆ ಒಂದಷ್ಟು ಜವಾಬ್ದಾರಿ ಅಥವಾ ಉನ್ನತ ಸ್ಥಾನ ಅನ್ನೋದು ಕೂಡ ಕೊಡುತ್ತಾರೆ ಅನ್ನೋದು ಕೂಡ ಬಿಜೆಪಿ ಮಟ್ಟದಲ್ಲಿ ಚರ್ಚೆ ಆಗ್ತಿತ್ತು. ಇದೇ ಸಂದರ್ಭದಲ್ಲಿ ಎದುರಾದಾಗ ನೋಡಿ, ಪರಿಷತ್ತಲ್ಲಿ 3 ಸ್ಥಾನ, ಅದರಲ್ಲಿ ಈಗಾಗಲೇ 1 ಸ್ಥಾನ ರವಿಕುಮಾರ್ ಪಡೆದುಕೊಂಡ್ರೆ ಮಹಿಳಾ ಕೋಟದ ಅಡಿಯಲ್ಲಿ ಹಾಗೂ ಒಕ್ಕಲಿಗರ ಕೋಟದ ಅಡಿಯಲ್ಲಿ ಸುಮಲತಾ ಅಂಬರೀಶ್ ಅವರಿಗೆ ಆಯ್ಕೆಯಾಗುವಂತಹ ಸಾಧ್ಯತೆಗಳು ಹೆಚ್ಚಿದೆ ಅನ್ನೋದು ಕೂಡ ಚರ್ಚೆ ಇತ್ತು. ಈ ಹಿನ್ನೆಲೆಯಲ್ಲಿ ಅವರಿಗೂ ಕೂಡ ಈಗಾಗಲೇ ನಿರಾಶೆ ಆಗಿರುವಂತದ್ದು. ಮುಂದಿನ ದಿನಗಳಲ್ಲಿ ಯಾವುದಾದ್ರೂ ಕೂಡ ಜವಾಬ್ದಾರಿ ಕೊಡುವಂತಹ ಸಾಧ್ಯತೆ ಹಿನ್ನೆಲೆಯಲ್ಲಿ ಈಗಾಗಲೇ ಮಾಜಿ ಸಚಿವರ ಸಿಟಿ ರವಿ ಅವರಿಗೆ ಈಗಾಗಲೇ ಈ ಜವಾಬ್ದಾರಿಯನ್ನ ಕೊಡಲಾಗಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ಒಂದು ಸಂದೇಶ ರವಾನೆ ಆಗುತ್ತೆ ನೋಡಿ. ಈ ಲೋಕಸಭಾ ಚುನಾವಣೆಯಲ್ಲಿ ನೀವು ಗಮನಿಸಬಹುದು, ಹಿಂದುತ್ವದ ನಾಯಕ, ಹಿಂದುತ್ವದ ಅಸ್ತ್ರ ಎಲ್ಲೂ ಕೂಡ ಪ್ರಯೋಗ ಬಿಜೆಪಿ ಮಾಡಿಲ್ಲ. ಇಡೀ ದೇಶಾದ್ಯಂತ ನೀವು ಗಮನಿಸೋದಾದ್ರೆ ಎಲ್ಲೂ ಕೂಡ ಹಿಂದುತ್ವದ ನಾಯಕರಿರ್ಬೋದು, ಹಿಂದುತ್ವದ ಅಸ್ತ್ರ ಪ್ರಯೋಗ ಮಾಡಬಹುದು, ಎಲ್ಲೂ ಕೂಡ ಮಾಡಿಲ್ಲ ಬಿಜೆಪಿ ಸಾಮಾನ್ಯವಾಗಿ. ಈ ಸಂದರ್ಭದಲ್ಲಿ ನಾವು ಗಮನಿಸೋದಾದ್ರೆ ಸಿಟಿ ರವಿ ಅವರನ್ನ ಕಡೆಗಣಿಸಿದ್ದೇ ಆದಲ್ಲಿ ಬಿಜೆಪಿ ಹಿಂದುತ್ವ
ಹಿಂದುತ್ವದ ನಾಯಕರನ್ನು ಕೂಡ ಕಡೆಗಣಿಸ್ತಾ ಇದೆ ಅನ್ನೋದು ಕೂಡ ಸಂದೇಶ ರವಾನೆ ಆಗ್ತಿತ್ತು. ಜೊತೆಗೆ ಪಕ್ಷ ಸಂಘಟನೆ ಪಕ್ಷದಲ್ಲಿ ಉನ್ನತ ಸ್ಥಾನದಲ್ಲಿ ಇದ್ರೂ ಕೂಡ ಇವತ್ತು ಒಂದು ಪರಿಷತ್ ಸ್ಥಾನ ಕೊಡ್ಲಿಲ್ಲ ಅನ್ನೋದು ಕೂಡ ಒಂದು ಸಂದೇಶ ರವಾನೆ ಆಗ್ತಿತ್ತು. ಅದರ ಜೊತೆಗೆ ಪರಿಷತ್ ಅಂದ್ರೆ ಮೇಲ್ಮನೆಯಲ್ಲಿ ವಿಪಕ್ಷ ಸ್ಥಾನದ ನಾಯಕಿಯಲ್ಲಿ ಅಂದ್ರೆ ಆ ಸ್ಥಾನದ ತುಂಬುವಂತ ಸಾಧ್ಯತೆಗಳು ಹೆಚ್ಚಿರೋದ್ರಿಂದ ಸಿ.ಟಿ. ರವಿ ಅವರೇ ಸೂಕ್ತ ಅನ್ನೋದು ಕೂಡ ಈ ಲೆಕ್ಕಾಚಾರ ಈಗಾಗಲೇ ಹೈಕಮಾಂಡ್ ನಾಯಕರು ಮುಂದೆ ಇರೋದ್ರಿಂದ ಅಂದ್ರೆ ಒಂದು ಪರಿಷತ್ನ ಅಂದ್ರೆ ಮೇಲ್ಮನೆಯ ವಿಪಕ್ಷ ಸ್ಥಾನದ ಆಯ್ಕೆಯಲ್ಲಿ ಒಂದಷ್ಟು ನಾಯಕನ ಕೊರತೆ ಇತ್ತು. ಕೋಟ ಶ್ರೀನಿವಾಸ ಪೂಜಾರಿ ಅವರು ಹೋದ್ರೆ ಅಕಸ್ಮಾತ್ ಗೆದ್ದಿದ್ದೆ ಆದಲ್ಲಿ ಆ ಸ್ಥಾನ ತುಂಬುವಂತ ನಾಯಕರು ಯಾರು? ಅಲ್ಲೂ ಕೂಡ ಒಂದಷ್ಟು ಲೆಕ್ಕಾಚಾರದಲ್ಲಿ ಇದ್ರೂ ಕೂಡ ಹಿಂದುತ್ವದ ನಾಯಕರನ್ನು ಕಡೆಗಣಿಸಬಾರದು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಇದ್ರೂ ಕೂಡ ಅದೇ ರೀತಿಯಾಗಿ ಒಕ್ಕಲಿಗ ಸಮುದಾಯಕ್ಕೂ ಕೂಡ ಒಂದು ಸ್ಥಾನವನ್ನ ನೀಡುವ ಮೂಲಕ ಬಿಜೆಪಿ ಕೇವಲ ಲಿಂಗಾಯತಕ್ಕಷ್ಟೇ ಅಲ್ಲ ಎಲ್ಲಾ ಸಮುದಾಯವನ್ನ ಒಗ್ಗೂಡಿಸಿ ತೆಗೆದುಕೊಂಡು ಹೋಗೋ ಕೆಲಸ ಮಾಡುತ್ತೆ ಅನ್ನೋದು ಒಂದು ಸ್ಪಷ್ಟ ಸಂದೇಶವನ್ನ ಇವತ್ತು ಈಗಾಗಲೇ ಕೊಟ್ಟಿರುವಂತದ್ದು. ವಿದ್ಯಾ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.